ವೆಲ್ಕಮ್ ಬ್ಯಾಕ್ ಟು ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ ಎನ್ ಟಿ ಪಿ ಸಿ ಗ್ರೀನ್ ಫೈನಲ್ ಐ ಪಿ ಹಾಕ್ಬೇಕಾ ಬೇಡ ಅಂತ. ಸೊ ಎಲ್ಲ ಪಾಯಿಂಟ್ಸ್ ಡಿಸ್ಕಸ್ ಮಾಡೋಣ, ಪಾಸಿಟಿವ್ ಪಾಯಿಂಟ್ಸ್ ಮತ್ತೆ ನೆಗೆಟಿವ್ ಪಾಯಿಂಟ್ಸ್ ನ. ನಾವು ಸತಿ ಹೇಳಿದ್ದೆ ನಾನು ಆಗ್ಬೇಕಿಂತ ನಾನು ಎಂಕರೇಜ್ ನೋಡ್ತೀನಿ ಅಂತ. ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಮತ್ತೆ ಮಾರ್ಕೆಟ್ ಬಗ್ಗೆ ಹೆಂಗ ಕ್ಯಾವ್ ಹೋಗ್ಬೋದಾ ಮತ್ತೆ ಏನ್ ಸೈಡ್ ವೈಸ್ ಆಗ್ಬೋದಾ ಅಂತ ಡಿಸ್ಕಸ್ ಮಾಡೋಣ. ಸೊ ಎನ್ ಟಿ ಪಿ ಸಿ ಇದು ಗ್ರೀನ್ ಐ ಪಿ ಬರೋದಾದ್ರೆ ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ. ಓಕೆ. ಸೊ ಆಂಕರ್ ಲಿಸ್ಟ್ ಬರೋದಾದ್ರೆ ನೋಡಿ, ಆಂಕರ್ ಲಿಸ್ಟ್ ಎಲ್ಲ ಯಾವ್ಯಾವ ಮ್ಯೂಚುವಲ್ ಫಂಡ್ಸ್ ಇದಾವಲ್ಲ, ಸೊ ಯಾವ ದೊಡ್ಡ ದೊಡ್ಡ ಇದಾವಲ್ಲ ಎಲ್ಲ ಕಂಪ್ನೀಸ್ಗಳು ಇದಾಗಿದೆ. ಸೊ ಗೋಲ್ಡ್ಮನ್ ಸ್ಯಾಕ್ಸ್ ಆಗಿರ್ಬೋದು, ಐ ಸಿ ಐ ಸಿ ಪ್ರೊಡೆನ್ಷಿಯಲ್ ಆಗಿರ್ಬೋದು, ನಿಪಾನ್ ಆಗಿರ್ಬೋದು, ಎಲ್ಲ ದೊಡ್ಡ ದೊಡ್ಡ ಯಾವ ಇದಾವಲ್ಲ, ಸೊ ಎಲ್ಲ ಇದಾಗಿದೆ. ಸೊ ಆಂಕರ್ ಲಿಸ್ಟ್ ಏನು ತೊಂದರೆ ಇಲ್ಲ. ಇದ್ರಲ್ಲಿ ಏನ್ ತೊಂದರೆ ಇದಂದ್ರೆ ಪ್ರಾಬ್ಲಮ್ ಅಂತಂದ್ರೆ ಇದು ನೋಡಿ, ಗ್ರೇ ಮಾರ್ಕೆಟ್ ಪ್ರೀಮಿಯಂ ಜಸ್ಟ್ 0.74 ಇದೆ ನೋಡಿ. ಸೊ ನಾನು ಅವಾಗ ವಿಡಿಯೋ ಮಾಡಿದ ಅರೌಂಡ್ 1.5% ಏನಾಯ್ತು, ಈಗ 0.74% ಆಗಿದೆ. ಸೊ ನಾನೇನ್ ರೆಕಮೆಂಡ್ ಮಾಡ್ತೀನಿ ಅಂದ್ರೆ, ನೀವು ಫುಲ್ ಸೇಫ್ ಟ್ರೇಡರ್, ನಮ್ಗೆ ಲಾಸ್ ಆಗ್ಬೇಡ ಅಂದ್ರೆ ನೀವು ಹಾಕಕ್ ಹೋಗ್ಬೇಡಿ, ರಿಸ್ಕ್ ತಗೋಕ್ ಹೋಗ್ಬೇಡಿ. ಸೊ ಇದರಲ್ಲಿ ನಾನು ಸರಿ ಇದು ಏನಪ್ಪಾ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ, ಎಷ್ಟು ಸಬ್ಸ್ಕ್ರಿಪ್ಷನ್ ಆಗಿದೆ ಅಂತ. ಇದರಲ್ಲಿ ಕ್ಯೂ ಐ ಬಿ ಟೋಟಲ್ ಇವತ್ತು ಪೋರ್ಷನ್ ಸಬ್ಸ್ಕ್ರಿಪ್ಷನ್ ಆಗಿದೆ 0.36% ಸಬ್ಸ್ಕ್ರಿಪ್ಷನ್ ಆಗಿದೆ. ರಿಟೇಲ್ ಅಲ್ಲಿ ಆಲ್ರೆಡಿ 1x ಆಗಿದೆ ಆಲ್ರೆಡಿ. 1.47% ಆಲ್ರೆಡಿ ಆಗಿದೆ, ಅಂದ್ರೆ ಎಕ್ಸ್ ಆಗಿದೆ ಆಲ್ರೆಡಿ. ಸೊ ಯಾಕೆ ಆಗಿದೆಪ್ಪ ಅಂತ ಅಂದ್ರೆ ನೋಡಿ, ಶೇರ್ ಹೋಲ್ಡರ್ ಕೊಟ್ಟ ಅಂತ ಎಲ್ರು ಇನ್ಫ್ಲೂಯೆನ್ಸರ್ ಹೇಳ್ತಿದ್ರು, ಅಂದ್ರೆ ತಗೋಬೇಕಂತ. ಸೊ ಎಲ್ರು ತಗೊಂಡಾರ, ಈಗ ತಗೊಳ್ಳೋದು ಯಾಕೆ ವೇಸ್ಟ್ ಮಾಡೋದಂತ ಎಲ್ರು ಆಗ್ಬಿಡ್ತಾರೆ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು, ಇಲ್ಲಿ ಅರೌಂಡ್ 17 ಲ್ಯಾಕ್ಸ್ ಇದಿದ್ದು ಶೇರ್ ಇದ್ದಿತ್ತು, ಈಗ 35 ಲ್ಯಾಕ್ಸ್ ಶೇರ್ ಇದಾಗಿದೆ. ಸೊ ಇದರಲ್ಲಿ ಎರಡು ಬಂದು 5 ಆಡ್ ಮಾಡಿದ್ದಾರೆ ಪೊಸಿಷನ್ಸ್, ಪ್ಲಸ್ ಪಬ್ಲಿಕ್ ಆಡ್ ಮಾಡಿದ್ದಾರೆ ನೋಡಿ. 3.55 ಇದ್ದು 3.68 ಆಗಿತ್ತು, ಇಲ್ಲಿ 17.68 ಆಗಿದ್ದು 18.6 ಬಂದಿದೆ. ಸೊ ಇಬ್ರು 1% ಇನ್ಕ್ರೀಸ್ ಮಾಡಿದಾರ. ಇದು 0.1% ಇನ್ಕ್ರೀಸ್ ಮಾಡಿದ್ದಾರೆ, ಇವರು 1% ಇನ್ಕ್ರೀಸ್ ಮಾಡ್ಯಾರ. ಫೈನಲ್ ವರ್ಡಿಟ್ ಅಂದ್ರೆ ಹೇಳ್ತಿದ್ದೀನಲ್ಲ. ಸೊ ರಿಸ್ಕಿ ಟ್ರೇಡ್ ಇದ್ರೆ ಬೇಡ, ನೀವು ಸೇಫ್ ಟ್ರೇಡ್ ಇದ್ರೆ ಬೇಡ. ಇದರಲ್ಲಿ ನೋಡಿ, ಇನ್ನೊಂದು ರಿಸ್ಕ್ ಏನಪ್ಪಾ ಅಂದ್ರೆ, ಈಗ ಜಸ್ಟ್ ಇವತ್ತು ಮಾರ್ಕೆಟ್ ಹೆಂಗಾಯ್ತಲ್ಲ, ಲಾಸ್ಟ್ 15 ಅಲ್ಲಿ ಹೆಂಗಾಯ್ತು, ಲಾಸ್ಟ್ 15 ಅಂದ್ರೆ ಲಾಸ್ಟ್ 2 o'clock ಇಂದ ಫುಲ್ ಮಾರ್ಕೆಟ್ ಫೇಲ್ ಆಯ್ತಲ್ಲ. ಇದು ಎದಕ್ಕೆ ಫೇಲ್ ಆಯ್ತು ಅಂದ್ರೆ, ರಷ್ಯಾ ಯುಕ್ರೇನ್ ನ್ಯೂಸ್ ಬಂತು ನಡುವಕ್ಕೆ, ಸೊ ಅದಕ್ಕೆ ಫೇಲ್ ಆಯ್ತು. ಸೊ ಇದು ನಡುವಕ್ಕೆ ಯಾವ ನಮ್ಮ ನಾಳೆ ಇಲ್ಲ ನಾಡ್ದ ಏನಾದ್ರು ವಾರ್ ಸಿಚುವೇಶನ್ ಆದ್ರೆ ಇನ್ನೂ ಫೇಲ್ ಆಗುತ್ತೆ. ಸೊ ಅದಕ್ಕೆ ರೆಕಮೆಂಡ್ ಮಾಡ್ತೀನಿ ಬೇಡ ಅಂತ. ನೀವು ಫುಲ್ಲು ರಿಸ್ಕಿ ಟ್ರೇಡ್ರಪ್ಪ, ನಾನು 10% 20% ಕರೆಕ್ಟ್ ಆದ್ರೂ ನಂಗೆ ಏನು ಲಾಸ್ ಆದ್ರೂ ಪರವಾಗಿಲ್ಲ ಅಂತಂದ್ರೆ ನೀವು ತಗೋಬಹುದು. ಮತ್ತೆ ರಿಸ್ಕಿ ಟ್ರೇಡ್ರು ಮತ್ತೆ ಲಾಂಗ್ ಟರ್ಮ್ ಇನ್ವೆಸ್ಟರ್ ಅಂದ್ರೆ, ಲಾಂಗ್ ಟರ್ಮ್ ಬಿಟ್ಬಿಡ್ತೀನಿ, ನನ್ಗೆ ಏನು ಇದಿಲ್ಲ ಅಂತಂದ್ರೆ ನೀವು ತಗೋಬಹುದು. ಇದು ಯಾವುದೇ ರೀತಿಯ ಫೈನಾನ್ಷಿಯಲ್ ಅಡ್ವೈಸ್ ಇಲ್ಲ, ಜಸ್ಟ್ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಿದ್ದೀನಿ. ಮತ್ತೆ ಮಾರ್ಕೆಟ್ ಬಗ್ಗೆ ಡಿಸ್ಕಸ್ ಮಾಡೋದಾದ್ರೆ, ಇವತ್ತು ಮಾರ್ಕೆಟ್ ಸ್ವಲ್ಪ ಹೋಲ್ಡ್ ಮಾಡಿದೆ ಆ ಲೆವೆಲ್ಸ್ ಅಲ್ಲೇ. ಸೊ ಇಲ್ಲಿ ನೋಡ್ತಿರ್ಬೋದು, ನಿಫ್ಟಿಯನ್ನು ಡಿಸ್ಕಸ್ ಮಾಡೋಣ. ನಿಫ್ಟಿ ಡಿಸ್ಕಸ್ ಮಾಡ್ತಿದ್ರೆ ಇಲ್ಲಿ ಇಲ್ಲೇ ಹೋಲ್ಡ್ ಮಾಡ್ತಿದೆ. ಸೊ ಇವಾಗ ಸಿಚುವೇಶನ್ ಏನು ಆಗಿಲ್ಲ ಅಂತಂದ್ರೆ, ಇಲ್ಲೇ ಕನ್ಸಲ್ಟೇಟ್ ಆಗ್ಬೋದು ಸ್ವಲ್ಪ ಒಂದು 10-20 ಡೇಸ್, ಆಮೇಲೆ ಮತ್ತೆ ಮೇಲೆ ಇಲ್ಲ ಹೋಗ್ಬೋದು, ಡಿಪೆಂಡ್ ಅಪಾನ್ ಟೆಕ್ನಿಕಲ್ಸ್ ಆವಾಗ ನ್ಯೂಸ್ ಏನಿರುತ್ತಂತ. ಈಗ ಸದ್ಯಕ್ಕೆ ಏನಾರೇ ನೆಗೆಟಿವ್ ನ್ಯೂಸ್ ಬಂತಂದ್ರೆ ಮತ್ತೆ ಕೆಲವು ಸಿಚುವೇಶನ್ ಜಾಸ್ತಿ ಇರುತ್ತೆ. ಸೊ ಕರೆಕ್ಟ್ ಆಗಿ ನೀವು ವಾಚ್ ಅಲ್ಲಿ ಕೊರಿ. ಸೊ ಸ್ಟಾಕ್ಸ್ ಎಲ್ಲ ಕೇರ್ಫುಲ್ ಆಗಿ ಯಾವಾಗ ಎಕ್ಸಿಟ್ ಆಗ್ಬೇಕು, ಯಾವಾಗ ಪೋರ್ಟ್ಫೋಲಿಯೋದಲ್ಲಿ ಆಗ್ಬೇಕಂತ ನೋಡ್ಕೊರಿ, ಓಕೆನಾ. ಮತ್ತೆ ಮತ್ತೆ ಯಾವ ಟೈಪ್ ವಿಡಿಯೋಸ್ ಬೇಕಂತ ಮಾಡಿ ರೆಕಮೆಂಡ್ ಮಾಡಿ, ನೀವು ಯಾವ ಟೈಪ್ ವಿಡಿಯೋ ನೋಡ್ತೀರಾ ಅಂತ. ನೆಕ್ಸ್ಟ್ ಸಿಗೋಣ.